ಕರ್ನಾಟಕದಲ್ಲಿ ಪಾಕ್ ಸಂಘಟನೆ ಆಕ್ಟಿವ್. ತುಮಕೂರು ಮಹಿಳೆಗಿದೆಯಾ ಪಾಕಿಸ್ತಾನದ ನಂಟು? ಏನಿದು MFI, ಪಾಕ್ ಜೊತೆಗೆ ಹೇಗೆ ನಂಟು? ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ರೀಸೆಂಟ್ ಆಗಿ ತುಮಕೂರಿನ ಒಬ್ಬ ಮಹಿಳೆ, ಅವರ ಹೆಸರು ಇಶ್ರತ್ ಅಂತ, ಬುರ್ಕಾ ಹಾಕ್ಕೊಂಡು ಮೀಡಿಯಾಗಳ ಮುಂದೆ ಬಂದು ನಿಂತ್ಕೊಂಡ್ರು. ಶರೀಯತ್ತು, ತರೀಕತ್ತು ಅಂತೆಲ್ಲ ಮಾತಾಡಿದ್ರು. ಇಲ್ಲ ಈ ಮುಸ್ಲಿಮರು ನಮಗೆ ಮದ್ರಾಸಾಗೆ ಮಸೀದಿಗೆ ಹೋಗುವಂತಾರೆ, ಡಾಕ್ಟರ್ ಇಂಜಿನಿಯರ್ ಆಗೋದಿಗೆ ಬಿಡೋದೇ ಇಲ್ಲ ಅಂತ ಆರೋಪವನ್ನು ಮಾಡಿದ್ರು. ಜೊತೆಗೆ ಈ ಮಹಿಳೆ ಮಾತಾಡಬೇಕಾದ್ರೆ ಸೈಯದ್ ಯೂನುಸ್ ಅಲ್ ಗೊಹರ್ ಅನ್ನೋ ಒಂದು ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಓಕೆ, ಇಲ್ಲಿಗೆ ಈ ಮಹಿಳೆ ವಿಚಾರವನ್ನು ನಾನು ಸ್ಟಾಪ್ ಮಾಡ್ತೀನಿ. ಅದೇ ತುಮಕೂರಿನ ಸುಮಾರು 100ರಿಂದ 150ಕ್ಕೂ ಹೆಚ್ಚಿನ ಮುಸ್ಲಿಂ ಮುಖಂಡರುಗಳು ಈ ಮಹಿಳೆ ವಿರುದ್ಧ ತುಮಕೂರು SPಗೆ ಕಂಪ್ಲೇಂಟನ್ನು ಕೊಟ್ಟರು. ಇಲ್ಲಿಗೆ ವೀಕ್ಷಕರಾದ ನಿಮಗೆ ಮುಸ್ಲಿಂ ಸಮಾಜದ ಒಳಗೆ ಏನೋ ಒಂದು ಧಾರ್ಮಿಕ ಕಿತ್ತಾಟ ನಡೀತಾ ಇದೆ ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಫೈನ್. ಈಗ ಈ ಮಹಿಳೆ ಯಾರು? ತುಮಕೂರಿನ ಮುಸ್ಲಿಂ ಮುಖಂಡರುಗಳು ಈಗೀಗೆ ಪಾಕಿಸ್ತಾನದ ಜೊತೆಗೆ ಲಿಂಕ್ ಇದೆ, ದೇಶದ್ರೋಹದ ಆರೋಪದಲ್ಲಿ ತೊಡಗಿದ್ದಾಳೆ ಅಂತ ಆರೋಪವನ್ನು ಮಾಡ್ತಾ ಇರೋದು ಯಾಕೆ? ಈ ಮಹಿಳೆ ಮಾಧ್ಯಮಗಳ ಮುಂದೆ ಹೇಳಿದ ಸೈಯದ್ ಯೂನುಸ್ ಅಲ್ ಗೊಹರ್ ಯಾರು? ಮತ್ತೊಂದು ನಿಮಗೆ ಗೊತ್ತಿರಲಿ, ಈ ಪೂರ್ತಿ ನಾಟಕದಲ್ಲಿ MFI ಅಂದರೆ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಅನ್ನೋ ಸಂಘಟನೆ ಬರುತ್ತೆ. ಈ ಮಹಿಳೆಯ ಹಿಂದೆ ರಿಯಾಜ್ ಅಹಮದ್ ಗೊಹರ್ ಶಾಹಿ ಅನ್ನೋ ಪಾಕಿಸ್ತಾನಿ ವ್ಯಕ್ತಿಯ ಹೆಸರು ಕೇಳಿ ಬರುತ್ತೆ. ಹಾಗಾದರೆ ಯಾರಿವನು ರಿಯಾಜ್ ಅಹಮದ್ ಗೊಹರ್ ಶಾಹಿ? ಇವನ ಮೇಲೆ ಮತ್ತು MFI ಸಂಘಟನೆ ಮೇಲಿರೋ ಆರೋಪಗಳು ಏನು? ಇವನ ವಿರುದ್ಧ ತುಮಕೂರಿನ ಮುಸ್ಲಿಂ ಮುಖಂಡರುಗಳು ಮಾತಾಡ್ತಾ ಇರೋದು ಯಾಕೆ? ಇಶ್ರತ್ ಅನ್ನೋ ಮಹಿಳೆ ವಿರುದ್ಧ SP ಹತ್ರನೇ ಹೋಗಿ ದೂರನ್ನು ಕೊಟ್ಟಿದ್ಯಾಕೆ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಒಂದು ವಿಚಾರ ಏನಂತಂದರೆ, ಪ್ರತಿ ವಿಡಿಯೋದಲ್ಲಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ. ಆದರೆ ಇವತ್ತು ನನ್ನದು ಒಂದೇ ಒಂದು ರಿಕ್ವೆಸ್ಟ್ ನಿಮಗೆ, ಈ ವಿಡಿಯೋವನ್ನು ಪೂರ್ತಿ ನೋಡಿ ಆಮೇಲೆ ತುಮಕೂರಿನಲ್ಲಿ ನಡೀತಲ್ಲ ಈ ಕಿತ್ತಾಟದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಯಾಕಂದರೆ ಇದು ಬರೀ ತುಮಕೂರಿಗೆ ಮಾತ್ರ ಸೀಮಿತ ಆಗಿರೋ ವಿಚಾರ ಅಲ್ಲ. ಸೊ ಪೂರ್ತಿ ವಿಡಿಯೋವನ್ನು ನೋಡಿ ಆಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಓಕೆ, ಲೆಟ್ಸ್ ಬಿಗಿನ್ ದ ಸ್ಟೋರಿ. ಈಗ ಒಂದು ಸಂಘಟನೆ ಬಗ್ಗೆ ಹೇಳ್ತೀನಿ ನಿಮಗೆ. ಅದರ ಹೆಸರು MFI ಅಂದರೆ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್. ಪಾಕಿಸ್ತಾನಿ ಪ್ರಜೆಗಳು, ಹಿಂದೂಗಳ ಹೆಸರು, ದಾವಣಗೆರೆಯಲ್ಲಿ ವಾಸ. TV9ನಲ್ಲಿ ಪ್ರಕಟ ಆಗಿರೋ ಈ ರಿಪೋರ್ಟನ್ನು ನೋಡಿ. ದಾವಣಗೆರೆಯ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ವಾಸ ಮಾಡ್ಕೊಂಡಿದ್ದಂತಹ ಪಾಕಿಸ್ತಾನಿ ಪ್ರಜೆಗಳನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಪಾಕಿಸ್ತಾನ ಮೂಲದ ಫಾತಿಮಾ ಜೊತೆಗೆ ಅಲ್ತಾಫ್ಗೆ ಮದುವೆ ಆಗಿರುತ್ತೆ. ಇಲ್ಲಿ ದಾವಣಗೆರೆಯಲ್ಲಿ ಅರೆಸ್ಟ್ ಆಗ್ತಾರಲ್ಲ, ಅದರ ಪೈಕಿ ರಶೀದ್ ಅಲಿ ಸಿದ್ದಿಕಿ ಶಂಕರ್ ಶರ್ಮಾ ಅಂತ ಹೆಸರನ್ನು ಇಟ್ಕೊಂಡಿರ್ತಾನೆ. ಆಯೇಷಾ ಹನೀಫು ಆಶಾ ಶರ್ಮಾ ಅಂತ, ಮೊಹಮ್ಮದ್ ಹನೀಫು ರಾಮ್ ಬಾಬಾ ಶರ್ಮಾ ಅಂತ, ರುಬಿನಾ ರಾಣಿ ಶರ್ಮಾ ಅಂತ ಹೆಸರುಗಳನ್ನು ಇಟ್ಕೊಂಡು ದಾವಣಗೆರೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರನ್ನ 2024ರಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇದಷ್ಟೇ ಅಲ್ಲದೆ ಇದೇ ರೀತಿ ಬೆಂಗಳೂರಿನ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಪಾಕಿಸ್ತಾನಿಗಳನ್ನು ಅರೆಸ್ಟ್ ಮಾಡ್ತಾರೆ. ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ಒಟ್ಟು 18 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಈ 18 ಮಂದಿ ಯಾರು ಗೊತ್ತಾ? ಬರೀ ಪಾಕಿಸ್ತಾನಿಗಳು ಮಾತ್ರ ಅಂತ ಅನ್ಕೋಬೇಡಿ. ಈಗ ತುಮಕೂರಿನಲ್ಲಿ ಶರೀಯತ್ತು, ತರೀಕತ್ತು ಅಂತ ಯಾವ ಇಶ್ರತ್ ಮಾತಾಡ್ತಾ ಇದ್ದಾಳೋ, ಆ ಇಶ್ರತ್ ನಂಟು ಇಟ್ಕೊಂಡಿರೋ, ಆ ಇಶ್ರತ್ ನಂಬಿಕೆ ಇಟ್ಕೊಂಡಿರುವಂಥ ಸಿದ್ಧಾಂತದವರೇ ಈ 18 ಜನ ಪಾಕಿಸ್ತಾನಿಗಳು. ನೋಡಿ, ಸಂಘಟನೆಯ ಹೆಸರು ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್. ರಿಯಾಜ್ ಅಹಮದ್ ಗೊಹರ್ ಶಾಹಿ ಈ ಸಂಘಟನೆಯ ಸಂಸ್ಥಾಪಕ. ಈಗ ಈ ರಿಯಾಜ್ ಅಹಮದ್ ಗೊಹರ್ ಶಾಹಿ ಯಾರು ಅನ್ನೋದನ್ನು ಮೊದಲು ನೋಡೋಣ. ಇವರು ಹುಟ್ಟಿದ್ದು 1941 ನವೆಂಬರ್ 25ನೇ ತಾರೀಕು. ಎಲ್ಲಿ ಗೊತ್ತಾ? ಪಾಕಿಸ್ತಾನದ ರಾವಲ್ಪಿಂಡಿ ಸಮೀಪ ಇರೋ ಧೋಕ್ ಗೊಹರ್ ಶಾ ಅನ್ನೋ ಊರಲ್ಲಿ. ಈತ 1980ರಲ್ಲಿ RAGS ಇಂಟರ್ನ್ಯಾಷನಲ್ ಮತ್ತು ಅಂಜುಮನ್ ಸರ್ಫರೋಷನ್ ಇಸ್ಲಾಂ ಹೆಸರಿನ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾನೆ. RAGS ಇಂಟರ್ನ್ಯಾಷನಲ್ ಇದೆಯಲ್ವಾ, ಅದೇ ಇವಾಗ MFI ಅಂದರೆ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಆಗಿ ಬದಲಾಗಿದೆ. ಈ ರಿಯಾಜ್ ಅಹಮದ್ ಗೊಹರ್ ಶಾ ವರ್ಷ ಏನಂತಂದ್ರೆ, ಈತ ತನ್ನನ್ನು ತಾನು ಇಮಾಮ್ ಮೆಹದಿ, ಮಸೀಹ, ಕಲ್ಕಿ ಅವತಾರ ಅನ್ನೋ ರೀತಿ ಕ್ಲೈಮ್ ಮಾಡ್ಕೊಳ್ತಾನೆ. ಅಂದರೆ ಇಮಾಮ್ ಮೆಹದಿ ಮುಂದೆ ಒಂದಲ್ಲ ಒಂದು ದಿನ ಬರ್ತಾರೆ ಅನ್ನೋದು ಮುಸ್ಲಿಮರ ನಂಬಿಕೆ, ಕಲ್ಕಿ ಅವತಾರ ಅನ್ನೋದು ಹಿಂದೂಗಳ ನಂಬಿಕೆ. ಈ ರೀತಿಯಾಗಿ ಎಲ್ಲ ಧರ್ಮದ ಜನರನ್ನ ರಕ್ಷಣೆ ಮಾಡೋನು ನಾನೇ ಅನ್ನೋದು ರಿಯಾಜ್ ಅಹಮದ್ ಗೊಹರ್ ಶಾಹಿಯ ವರಸೆ. ಈತನ ವರಸೆಯನ್ನು ಪ್ರಸಾರ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ರಾ TV ಹೆಸರಿನ ಚಾನಲ್ ಇದೆ. ಇದರ ಮೂಲಕನೇ ಇವರು ಜಗತ್ತಿನಾದ್ಯಂತ ತಮ್ಮ ನೆಟ್ವರ್ಕ್ ಅನ್ನು ಬೆಳೆಸ್ತಾ ಇದ್ದಾರೆ. ಇವರು ಹೇಗೆ ಮೆಹದಿ ಇಂಟರ್ನ್ಯಾಷನಲ್ ಫೌಂಡೇಶನ್ ಸ್ಥಾಪನೆ ಮಾಡಿದಾರೋ ಹಾಗೇನೆ ಕಲ್ಕಿ ಅವತಾರ್ ಫೌಂಡೇಶನ್ ಕೂಡ ಮಾಡಿದ್ದಾರೆ. ಈ ರಿಯಾಜ್ ಅಹಮದ್ ಗೊಹರ್ ಶಾಹಿ ಇವನು ಲಂಡನ್ನಲ್ಲಿ ತನ್ನ ಮೇನ್ ಬೇಸ್ ಮಾಡ್ಕೊಂಡಿದ್ದಾನೆ. ಈಗ ಬದುಕಿದಾನ ಸತ್ತಿದಾನ ಕನ್ಫರ್ಮ್ ಇಲ್ಲ, ಆದರೆ ಇವನನ್ನ ಫಾಲೋ ಮಾಡೋ ಒಂದು ವರ್ಗ ಅಂತೂ ಸೃಷ್ಟಿಯಾಗಿದೆ. ಅದು ಗುಪ್ತವಾಗಿ ನಮ್ಮ ಕರ್ನಾಟಕ ಸೇರಿದಂಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ. ಈ ರಿಯಾಜ್ ಅಹಮದ್ ಗೊಹರ್ ಶಾಹಿ 1997ರಲ್ಲಿ ಅಮೆರಿಕದ ಮೆಕ್ಸಿಕೋದಲ್ಲಿ ಯೇಸು ಕ್ರಿಸ್ತರನ್ನೇ ಭೇಟಿ ಮಾಡಿದ್ರಂತೆ.
ನಾನು ಹೇಳ್ತಾ ಇರೋದಲ್ಲ, ಅವರೇ ಹೇಳ್ಕೊಂಡಿದ್ದಾರೆ ಇದನ್ನು. ಆದರೆ ಯೇಸು ಜೊತೆಗೆ ಅದೇನು ಮಾತುಕತೆ ಆಯಿತು ಅನ್ನೋದನ್ನು ಇವಾಗ ಹೇಳೋದಿಲ್ಲ ಅಂತೆ, ಅದನ್ನ ರಹಸ್ಯವಾಗಿ ಇರಬೇಕಂತೆ, ಟೈಮ್ ಬಂದಾಗ ಹೇಳ್ತಾರಂತೆ. ಬರೀ ಇಂಥವೇ ಒಂದು ನ್ಯೂಸ್ ಚಾನಲ್ ಮಾಡ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ಬರೀ ಇಂಥವೇ ಹೇಳ್ಕೊಂಡು ಜನರ ಮೆದುಳನ್ನು ಸೋಪ್ ಆಗದೇ ಸ್ವಚ್ಛ ತೊಳಿತಾರೆ ಇವರು. ಅದನ್ನು ನಾನು ಇಮಾಮ್ ಮೆಹದಿ ಅಂತಾರೆ, ನಾನೇ ಮಸೀಹ ಅಂತಾರೆ, ನಾನು ಕಲ್ಕಿ ಅವತಾರ ಅಂತಾರೆ. ಯಾರನ್ನೂ ಬಿಡೋದಿಲ್ಲ ಇವರು. ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ನು, ಯಹೂದಿ ಎಲ್ಲರನ್ನು ಎಳೆದುಕೊಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಷ್ಟೇ ಕೆಲಸವನ್ನು ಆನ್ ಗ್ರೌಂಡ್ ಕೂಡ ಮಾಡ್ತಾ ಇದ್ದಾರೆ. ನಾನು ಈ ಸ್ಟೋರಿನ ಸ್ವಲ್ಪ ರಿಸರ್ಚ್ ಮಾಡ್ತಾ ಒಂದು ವಿಚಾರವನ್ನು ಕೇಳ್ಪಟ್ಟೆ. ಜನರು ದರ್ಗಾಗಳಿಗೆ ಹೋಗಿರ್ತಾರೆ, ಏನೋ ಸ್ವಲ್ಪ ಸಮಸ್ಯೆ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು ಏನೋ ಒಂದಿರುತ್ತೆ ಅವರಿಗೆ, ನೆಮ್ಮದಿ ಸಿಗಲಿ ಅಂತ ದರ್ಗಾಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡಿರ್ತಾರೆ. ಅಂಥವ್ರನ್ನು ಈ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಸಂಘಟನೆಯವರು ಟಾರ್ಗೆಟ್ ಮಾಡ್ತಾರೆ. ನಿಧಾನವಾಗಿ ಅವರ ಬ್ರೈನ್ ವಾಶ್ ಮಾಡ್ತಾರೆ. ರಿಯಾಜ್ ಅಹಮದ್ ಘೋರ್ ಶಾ ಇದ್ದಾರಲ್ಲ, ಅವರೇ ನಮ್ಮ ಇಮಾಮ್ ಮೆಹದಿ, ಅವರೇ ನಮ್ಮ ಕಲ್ಕಿ ಅವತಾರ, ಅವರೇ ನಮ್ಮನ್ನು ಕಾಪಾಡೋದು ಅಂತೇಳಿ ಜನರನ್ನು ನಿಧಾನವಾಗಿ ತಮ್ಮ ಕಡೆಗೆ ಕರ್ಕೊಂಡು ಬರ್ತಾರೆ. ಇದಕ್ಕೆ ಇವರಿಗೆ ಲಂಡನ್ನಿಂದ ದುಡ್ಡು ಕೂಡ ಬಂದಿದೆ. ಪೀಣ್ಯದಲ್ಲಿ ಅರೆಸ್ಟ್ ಆಗ್ತಾರಲ್ಲ, ಆಗ ಇವರ ದುಡ್ಡಿನ ವಿಚಾರ ಕೂಡ ಬಯಲಿಗೆ ಬಂದಿತ್ತು. ಹಿಂಗೆ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಜನರನ್ನ ಯಾಮಾರಿಸ್ತಾ ಇದೆ. ಹಾಗೆ ಯಾಮಾರಿದವರ ಪೈಕಿ ತುಮಕೂರಿನ ಇಶ್ರತ್ ಕೂಡ ಒಬ್ಬರು. ಇವರು ಮೀಡಿಯಾಗಳ ಮುಂದೆ ಬಂದು ಏನೇನೋ ಮಾತಾಡಿದರು. ಅದ್ರ ಬಗ್ಗೆ ನನಗೆ ಏನು ತಕರಾರಿಲ್ಲ. ಇಲ್ಲಿ ನನ್ನ ಪ್ರಶ್ನೆ ಏನಂತಂದೆ, ಈ ಇಶ್ರತ್ಗೆ ಪಾಕಿಸ್ತಾನ ಮೂಲದ ಸಂಘಟನೆಯಿಂದ ಆಗಬೇಕಾಗಿರೋದು ಏನು, ನಂಟು ಹೇಗೆ ಬೆಳೀತು, ಇದೆಲ್ಲ ತನಿಖೆ ಆಗಬೇಕು. ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟಿರೋ ವಿಚಾರ. ಯಾಕಂತಂದರೆ ಹಿಂದೆ 2000 ಇಸ್ವಿ ಆಸ್ಪಾಸ್ನಲ್ಲಿ ದೀನ್ ದಾರ್ ಅಂಜುಮನ್ ಅನ್ನೋ ಸಂಘಟನೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದನ್ನು ಕಂಡು ಅವತ್ತೇ ಮುಸ್ಲಿಂ ಸಮಾಜದ ಮುಖಂಡರುಗಳು ಪೊಲೀಸರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರು, ಕ್ರಮ ತೆಗೆದುಕೊಳ್ಳಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ರು. ಆದರೆ ಯಾವತ್ತು ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವತ್ತು ಕೂಡ ಮುಸ್ಲಿಂ ಮುಖಂಡರುಗಳೇ ಮುಂದೆ ನಿಂತು ಪೊಲೀಸರಿಗೆ ದೂರನ್ನು ಕೊಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ನೂರಾರು ಮುಖಂಡರುಗಳು SP ಆಫೀಸ್ಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ಕೇಸನ್ನು ತುಮಕೂರು ಪೊಲೀಸರು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಈ ಇಶ್ರತ್ ಮೀಡಿಯಾಗಳ ಮುಂದೆ ಮಾತಾಡ್ತಾ ಒಂದು ಪುಸ್ತಕವನ್ನು ತೋರಿಸ್ತಾ ಇದ್ಲು, ದ ರಿಲಿಜಿಯನ್ ಆಫ್ ಗಾಡ್ ಅಂತೆ. ಇದನ್ನು ಬರೆದವನು ಅದೇ ಪಾಕಿಸ್ತಾನಿ ರಿಯಾಜ್ ಅಹಮದ್ ಘೋರ್ ಶಾಯಿ. ಒಬ್ಬ ಪಾಕಿಸ್ತಾನಿ ಬರೆದಿರೋ ಪುಸ್ತಕನ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಈ ಹೆಂಗಸು ತುಮಕೂರಲ್ಲಿ ವಾಸ ಮಾಡ್ತಾ ಇದ್ದಾಳಂದ್ರೆ ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟಿರೋ ವಿಚಾರ. ಇದರ ಹಿನ್ನೆಲೆ ಮುನ್ನೆಲೆ ಎಲ್ಲವನ್ನ ತುಮಕೂರಿನ ಮುಸ್ಲಿಂ ಮುಖಂಡರುಗಳು ಕಂಪ್ಲೇಂಟ್ ಕಾಪಿನಲ್ಲಿ ಬರೆದು ಕೊಟ್ಟಿದ್ದಾರೆ. ಸೊ ಇದನ್ನು ತುಮಕೂರು ಪೊಲೀಸರು ಯಾವ ರೀತಿ ಕ್ಯಾರಿ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾನು ಇಲ್ಲಿ ಇನ್ನೊಂದು ವಿಚಾರನ ಮಾತಾಡಲೇಬೇಕು. ಈ ಇಶ್ರತ್ ಮೀಡಿಯಾಗಳ ಜೊತೆ ಮಾತಾಡೋ ವಿಡಿಯೋವನ್ನು TV9 ಡಿಜಿಟಲ್ನಲ್ಲಿ ಹಾಕಿದ್ದಾರೆ. ಅಲ್ಲಿ ಕಮೆಂಟ್ಸ್ ನೋಡಿದೆ ನಾನು. ಆಮೇಲೆ ಅನಿಸಿದ್ದೇನಂತಂದರೆ, ಜನ ಮರುಳೋ ಜಾತ್ರೆ ಮರುಳೋ, ಸಮೂಹ ಸನ್ನಿಗೆ ಒಳಗಾಗಿರೋ ಜನರು ಏನೇನೋ ಕಮೆಂಟ್ ಮಾಡ್ತಾ ಇದ್ದಾರೆ. ಒಬ್ಬ ಮಹಿಳೆ ಪಾಕಿಸ್ತಾನದ ಸಂಘಟನೆ ಜೊತೆಗೆ ಲಿಂಕ್ ಇಟ್ಕೊಂಡಿದ್ದಾಳೆ. ಪಾಕಿಸ್ತಾನದ ಒಬ್ಬನನ್ನು ತನ್ನ ಗುರುವಾಗಿ ಸ್ವೀಕಾರ ಮಾಡಿದ್ದಾಳೆ. ಈ ಸಂಘಟನೆ ಜೊತೆಗೆ ಗುರುತಿಸ್ಕೊಂಡವರು ನಮ್ಮ ಕರ್ನಾಟಕದಲ್ಲೇ ಸುಮಾರು ಜನ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟಿರೋ ವಿಚಾರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಕೆಲವರು ಆಕೆಗೆ ಜೈ 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 ಅಂತಿದ್ದಾರೆ. ತೀರಾ ಪೂರ್ವಾಗ್ರಹ ಪೀಡಿತರಾಗಿ ಮುಸ್ಲಿಂ ದ್ವೇಷವನ್ನೇ ಉದ್ಯೋಗ ಮಾಡ್ಕೊಂಡಿರೋರು ಯದ್ವಾ ತದ್ವಾ ಕಮೆಂಟ್ ಮಾಡ್ತಾ ಇದ್ದಾರೆ. ಇವ್ರು ಯಾರೋ ಸದಾನಂದ ಶೆಟ್ಟಿ ಅಂತೆ, ಎಲ್ಲಿದ್ದಾರೆ ಪ್ರಗತಿಪರರು, ಸ್ತ್ರೀವಾದಿಗಳು ಅಂತ ಕೇಳ್ತಾ ಇದ್ದಾರೆ. ಇವರು ನಮ್ಮ ಮಾರುತಿ ಅಣ್ಣ ಇಂಥವ್ರು ಸಾಬ್ರಲ್ಲಿ ಕಡಿಮೆ ಅಂತೆ, ಹೋರಾಟ ಮಾಡ್ಬೇಕಂತೆ, ಜೊತೆಗೆ ನಿಂತು ಸ್ಟ್ಯಾಂಡ್ ಆಗ್ತಾರಂತೆ. ಇನ್ನು ಇವರಿಬ್ಬರ ಕಮೆಂಟ್ ನೋಡಿ, ಈ ಇಶ್ರತ್ ವಿದ್ಯಾವಂತ ಮಹಿಳೆ ಅಂತೆ, ಹೋರಾಟ ಮಾಡಿದರೆ ಸ್ಟ್ಯಾಂಡ್ ಹಾಕೊಂಡು ನಿಂತ್ಕೊಳ್ತಾರಂತೆ. ಎಂಥ ನಾಚಿಗೆಟ್ಟು ನಾಲಾಯಕರಂದರೆ, ಈ ಇಶ್ರತ್ತು ಪಾಕಿಸ್ತಾನ ಮೂಲದ ಸಂಘಟನೆ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದಾಳೆ. ಇದು ದೇಶದ ಭದ್ರತೆಯ ಸಮಸ್ಯೆ ಅನ್ನೋದು ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೆ ಬೇಕಿರೋದು ಮುಸ್ಲಿಂ ದ್ವೇಷ ಮಾತ್ರ. ಅದಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ. ಮೆದುಳು ಮಾರಿಕೊಂಡವರಿಂದ ಹೆಚ್ಚಿಗೆ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ. ಈಗ ತುಮಕೂರಿನ ಮುಸ್ಲಿಂ ಸಮಾಜದ ಮುಖಂಡರುಗಳು SP ಆಫೀಸ್ಗೆ ಹೋಗಿ ಈ ಲೇಡಿ ಮತ್ತು ಈ ಲೇಡಿ ಗುರುತಿಸಿಕೊಂಡಿರೋ ಪಾಕಿಸ್ತಾನ ಮೂಲದ ಸಂಘಟನೆ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈಗೇನು ಮಾಡಬೇಕು ಅನ್ನೋದು ತುಮಕೂರು ಪೊಲೀಸರಿಗೆ ಬಿಟ್ಟಿತ್ತು. ತುಮಕೂರು ಬೇರೆ, ಗೃಹ ಸಚಿವ ಪರಮೇಶ್ವರ್ ಅವರ ತವರು ಜಿಲ್ಲೆ. ಹೀಗಾಗಿ ಸರ್ಕಾರ ಕೂಡ ಇದರ ಬಗ್ಗೆ ಆಸಕ್ತಿಯಿಂದ ಕೆಲಸ ಮಾಡಬೇಕು. ಜನ ಹೇಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪಾಕಿಸ್ತಾನಿ ಸಂಘಟನೆಗಳಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಅನ್ನೋದನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲಿ. ಯಾಕಂದರೆ ಈ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಇನ್ನೊಂದು ದೀನ್ ದಾರ್ ಅಂಜುಮ್ ಆಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಯಾಕಂತಂದರೆ ಈ ದೀನ್ ದಾರ್ ಅಂಜುಮ್ 1924ರಲ್ಲಿ ಸ್ಥಾಪನೆಗೊಂಡಿರೋ ಪಾಕಿಸ್ತಾನದ ಮೂಲದ ಸಂಘಟನೆ. ಇದರ ಸ್ಥಾಪಕ ಬಂದು ಹಜರತ್ ಮೌಲಾನಾ ದೀನ್ ದಾರ್ ಸಿದ್ದಿಕಿ, ಆಲ್ಸೋ ನೋನ್ ಆಸ್ ಸೈಯದ್ ಸಿದ್ದಿಕಿ ಹುಸೇನ್. ಈ ಸಂಘಟನೆ ಹೆಡ್ ಕ್ವಾರ್ಟರ್ ಬಂದು ಹೈದರಾಬಾದ್ನಲ್ಲಿದೆ. ಭಾರತದಲ್ಲಿ ಈ ಸಂಘಟನೆ ಹೆಡ್ ಕ್ವಾರ್ಟರ್ ಹೈದರಾಬಾದ್ ಆದ್ರೂ ಹೆಚ್ಚು ಸಕ್ರಿಯ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ. ನಾವು ಸೂಫಿಸಮ್ನ ಪ್ರಮೋಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬೇರೆನೇ ಕೆಲಸ ಮಾಡಿದ್ರು. ಕನ್ನಡಪ್ರಭ ಪೇಪರ್ನ ಈ ಸುದ್ದಿ ನೋಡಿ. ಇದು 2008ರ ನವೆಂಬರ್ 30ನೇ ತಾರೀಕಿನ ಸುದ್ದಿ ಇದು. ಇದರಲ್ಲಿ ವಿಶೇಷ ಕೋರ್ಟು 11 ಜನ ದೀನ್ ದಾರ್ ಅಂಜುಮ್ ಸಂಘಟನೆಯ ಕಾರ್ಯಕರ್ತರಿಗೆ ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಯಾಕಂದ್ರೆ ಈ ಸಂಘಟನೆಯ ಕಾರ್ಯಕರ್ತರು ಬೆಂಗಳೂರಿನ JJ ನಗರ, ಮಾಗಡಿ ರೋಡು, ಹುಬ್ಬಳ್ಳಿಯ ಕೇಶವ ನಗರ,
ಗುಲ್ಬರ್ಗದ ವಾಡಿ ಜಂಕ್ಷನ್ನಲ್ಲಿ ಚರ್ಚ್ಗಳ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಈ ಪೈಕಿ 2000 ಇಸ್ವಿಯಲ್ಲಿ ಈ ದೀನ್ದಾರ್ ಸಂಘಟನೆಯ ಕಾರ್ಯಕರ್ತರು ಆಂಧ್ರ ಪ್ರದೇಶದಲ್ಲಿ 6 ಬಾಂಬ್ ಬ್ಲಾಸ್ಟ್, ಮಹಾರಾಷ್ಟ್ರದಲ್ಲಿ 1, ಗೋವಾದಲ್ಲಿ 1, ಕರ್ನಾಟಕದಲ್ಲಿ 4 ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಿರ್ತಾರೆ. ಹೀಗಾಗಿ ಬೆಂಗಳೂರಿನ ಸ್ಪೆಷಲ್ ಕೋರ್ಟು ಈ ಸಂಘಟನೆಯ 11 ಕಾರ್ಯಕರ್ತರಿಗೆ ಗಲ್ಲು ಹಾಗೂ 12 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಈ ಸಂಘಟನೆ 2000 ಇಸ್ವಿಯಲ್ಲಿ ದೇಶದ್ರೋಹಿ ಕೃತ್ಯದಲ್ಲಿ ತೊಡಗಿಕೊಂಡಿದ್ದನ್ನು ಅರ್ಥ ಮಾಡಿಕೊಂಡ ಭಾರತ ಸರ್ಕಾರ 2001ರಲ್ಲಿ ದೀನ್ದಾರ್ ಅಂಜುಮನ್ ಸಂಘಟನೆಯನ್ನು ತಾತ್ಕಾಲಿಕವಾಗಿ ಬ್ಯಾನ್ ಮಾಡುತ್ತೆ. 2007ರ ಅಕ್ಟೋಬರ್ನಲ್ಲಿ ಬ್ಯಾನ್ ಮಾಡಿದ್ದನ್ನು ಪರ್ಮನೆಂಟ್ ಆಗಿ ವಿಸ್ತರಣೆ ಮಾಡುತ್ತೆ. ಇದರಲ್ಲಿ ಗುರುತು ಮಾಡಿಕೊಂಡವರನ್ನು UAPA ಕಾಯ್ದೆಯಡಿ ಜೈಲಿಗೆ ಹಾಕುತ್ತೆ. ಓಕೆ ಫೈನ್. ಸೂಫಿಸಮ್ ಅನ್ನು ಪ್ರೀತಿ ಪ್ರೇಮವನ್ನು ಪ್ರಸಾರ ಮಾಡ್ತೀವಂತ ಹೇಳ್ತಾ ಇದ್ದ ದೀನ್ದಾರ್ ಅಂಜುಮನ್ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿತ್ತು. ಹೀಗಾಗಿ ಅವರಿಗೆ ಶಿಕ್ಷೆ ಆಯಿತು, ಸಂಘಟನೆ ಬ್ಯಾನ್ ಆಯಿತು. ಈಗ ಈ ದೀನ್ದಾರ್ ಅಂಜುಮನ್ ಸಂಘಟನೆಗೂ ತುಮಕೂರಿನಲ್ಲಿ ರೀಸೆಂಟಾಗಿ ಆಗಿರೋ ಕಿತ್ತಾಟಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರುತ್ತೆ. ನೇರ ಸಂಬಂಧ ಇದೆ ಅಂತ ನಾನು ಹೇಳೋದಿಲ್ಲ, ಆದರೆ ಒಂದಿಷ್ಟು ಸಂಘಟನೆಗಳನ್ನು UAPA ಕಾಯ್ದೆಯನ್ನು, ಟಾಡಾ ಪೋಟಾ ಆ್ಯಕ್ಟ್ಗಳನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿರೋದ್ರಿಂದ ಅವತ್ತಿನ ದೀನ್ದಾರ್ ಅಂಜುಮನ್ ಸಂಘಟಿತ ಸಂಘಟನೆ ಏನಿತ್ತಲ್ಲ ಅದು ಬ್ಯಾನ್ ಆದ್ರೂ ಅದರ ಮನಸ್ಥಿತಿ ಮತ್ತು ಕಾರ್ಯಾಚರಣೆ ಇನ್ನೂ ಇವತ್ತಿಗೂ ಜೀವಂತವಾಗಿ ಬದುಕೊಂಡಿದೆ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.